ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವಂಬರಿ ಟಿವಿ. ನಾನು ಭವ್ಯ ಅಭಿಷೇಕ್. ಹೆಜ್ಜೆಗಳ ಜೊತೆ ಹೆಮ್ಮೆಯ ಕತೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕಳೆದ 32 ವರ್ಷಗಳಿಂದ ಶಿರಸಿಯಲ್ಲಿ ನಟರಾಜ ನೃತ್ಯ ಶಾಲೆಯ ಮೂಲಕ ನಾಟ್ಯದ ಸಂಸ್ಕೃತಿಯನ್ನ ಬೆಳೆಸ್ತಾ ಇರುವಂತಹ, ಹಿಂದೂ ಸಂಸ್ಕೃತಿಗೆ ಆ ಮೂಲಕ ಪೋಷಣೆ ನೀಡ್ತಾ ಇರುವಂತಹ ನೃತ್ಯ ಗುರುವಾದಂತಹ ವಿದುಷಿ ಸೀಮಾ ಭಾಗವತ್ ಅವರು. ಬನ್ನಿ, ಇವತ್ತಿನ ಈ ವಿಶೇಷ ಸಂದರ್ಭದಲ್ಲಿ ಅವರ ನೃತ್ಯ ಪಯಣ ಹಾಗೆ ಜೀವನವಾಗಿ ನೃತ್ಯವನ್ನ ಸ್ವೀಕರಿಸುವುದು ಎಷ್ಟು ಸವಾಲಾಗಿತ್ತು ಎಂಬೆಲ್ಲದರ ಕುರಿತು ಮಾತುಗಳನ್ನಾಡೋಣ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನೀವು ನಡ್ಕೊಂಡು ಬಂದಿರುವಂತಹ ಜರ್ನಿ ಏನಿದೆ, ಎಷ್ಟೋ ಮಹಿಳೆಯರಿಗೆ ಅದು ನಿಜಕ್ಕೂ ಇನ್ಸ್ಪಿರೇಷನ್. ಹೌದು, ಇದು ಖಂಡಿತ ನಾನೊಂದು ಮುಖಸ್ತುತಿಗೆ ಹೇಳ್ತಾ ಇರೋದಲ್ಲ, ಮನಸ್ಸಿಂದ ಹೇಳ್ತಾ ಇರೋದು. ನಿಮ್ಮ ಜರ್ನಿ ಎಲ್ಲರಿಗೂ ಆದರ್ಶ. ಸಾಮಾನ್ಯವಾಗಿ ಹೆಣ್ಮಕ್ಳು ಅಂದ್ರೆ ನೃತ್ಯ, ಸಂಗೀತ, ರಂಗೋಲಿ, ಚಿತ್ರಕಲೆ ಆ ಥರದ್ರಲ್ಲಿ ಚಿಕ್ಕಂದ್ರಿಂದನೇ ಒಲವು ಜಾಸ್ತಿ ಇರುತ್ತೆ. ಆದರೆ ಅದನ್ನೇ ನಮ್ಮ ಬದುಕಿನ ಒಂದು ಪಾಠವನ್ನಾಗಿ ಅಥವಾ ಬದುಕಿನ ಪಥವನ್ನಾಗಿ ಆರಿಸ್ಕೊಳ್ಳೋದು ಎಲ್ಲ ಹೆಣ್ಮಕ್ಳು ಆ ಧೈರ್ಯ ಮಾಡಲ್ಲ. ಸೊ ನೀವು ಬಾಲ್ಯದಲ್ಲೇ ಅನ್ಕೊಂಡಿದ್ರ, ಇಲ್ಲ ನಾನೊಂದು ನೃತ್ಯಗಾರ್ತಿನೇ ಆಗ್ಬೇಕು, ಅದು ಕೂಡ ಭರತನಾಟ್ಯಮನ್ನೇ ಚೂಸ್ ಮಾಡಬೇಕು, ಅಥವಾ ನಿಮ್ಮ ಜೀವನ ನಿಮ್ಮನ್ನ ಭರತನಾಟ್ಯದತ್ತ ಕರ್ಕೊಂಡೋಯ್ತಾ? ಆರಂಭದಲ್ಲಿ ಯಾವುದೇ ರೀತಿಯಾಗಿ ಇದನ್ನೇ ಒಂದು ನನ್ನ ಜೀವನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಅನಿಸಿರಲಿಲ್ಲ. ಆದರೆ ತುಂಬ ಆಸಕ್ತಿ ಇತ್ತು, ನೃತ್ಯದಲ್ಲಿ ಆಸಕ್ತಿ ಇತ್ತು, ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು. ನನಗೆ ಅದನ್ನು ತುಂಬ ಇಷ್ಟಪಟ್ಟು ಕಲಿಬೇಕು ಹೇಳುವಂಥ ಒಂದು ಹುಮ್ಮಸ್ಸಿತ್ತು. ಆದರೆ ನಂತರ ನನ್ನ ಅಷ್ಟೊಂದು ಆಸಕ್ತಿ ಏನಾಯಿತು, ಆ ನೃತ್ಯನೇ ನನ್ನ ಜೀವನಕ್ಕೆ ಜೀವನವಾಗಿ ಮಾರ್ಪಡ್ತು. ಹಾಗಾಗಿ ಆರಂಭದಲ್ಲಿ ಯಾವುದೇ ರೀತಿಯಾದಂತಹ ಆ ಭಾವನೆ ಇರಲಿಲ್ಲ. ಕಲಿಬೇಕು ಅನ್ನುವಂತಹ ಒಂದು ತುಡಿತ ಇತ್ತು. ಎಷ್ಟು ವರ್ಷದಿಂದ ಭರತನಾಟ್ಯ ಅಂದ್ರೆ ಕಲಿಯೋಕೆ ಆರಂಭ ಮಾಡ್ತೀವಿ ಬಾಲ್ಯದಲ್ಲಿ? ನಾನು ಸುಮಾರು 5ನೇ ಕ್ಲಾಸು ಅಭ್ಯಾಸ ಮಾಡ್ತಾ ಇರುವಾಗ ಆವಾಗ ನಾನು ನೃತ್ಯ ಕಲಿಕೆ ಆರಂಭ ಮಾಡಿದೆ ಹೇಳೋದಕ್ಕಿಂತ ನನ್ನ ತಂಗಿ ನೃತ್ಯ ಶಾಲೆಗೆ ಸೇರ್ಪಡೆ ಮಾಡಿದ್ಲು. ಆವಾಗ ನಾನು ಅವಳ ಜೊತೆ ಹೋಗ್ತಿದ್ದೆ ಅಷ್ಟೆ. ಆನಂತರ ಅವಳು ಅಡವು ಹೇಳ್ಕೊಡ್ತಾ ಇರುವಾಗ ಅದನ್ನು ಕಲೀಲಿಕ್ಕೆ ನಿಲ್ಲಿಸಿದ್ಲು. ಆನಂತರ ನಾನು ಕಲೀಲಿಕ್ಕೆ ಮುಂದುವರಿಸಿದೆ. ಯಾಕೆಂದರೆ ನಾನೇ ಬಂದು ಅವಳಿಗೆ ಹೇಳ್ಕೊಡ್ಬೇಕಾಗಿತ್ತು. ಇಲ್ಲ, ಕ್ಲಾಸಲ್ಲಿ ಹಿಂಗೆ ಹೇಳ್ಕೊಡ್ತಾ ಇದ್ದಾರೆ, ನಿನಗೆ ಹೀಗೆ ಮಾಡು, ಪ್ರಾಕ್ಟೀಸ್ ಮಾಡು ಅಂತೇಳಿ. ನಾನು ಕ್ಲಾಸಿಗೆ ಸೇರಿರಲಿಲ್ಲ, ಬಟ್ ಆದರೂ ಅಲ್ಲಿ ನೋಡ್ಕೊಂಡು ಬಂದೇ ಹೇಳ್ಕೊಡ್ತಿದ್ದೆ. ಅಮ್ಮ ಹೇಳಿದರು, ಇಲ್ಲ ನೀನೇ ಕಲಿತ್ಬಿಡು, ಅವಳಂತೂ ಕಲಿಯೋದಿಲ್ಲ ಅಂತ ಹೇಳಿ. ಸೊ ಅಮ್ಮನ ಪ್ರೋತ್ಸಾಹ. ನಿಮ್ಮ ದೃಷ್ಟಿಯಲ್ಲಿ ಈ ಭರತನಾಟ್ಯ ಅನ್ನೋದು ಕೇವಲ ಅದೊಂದು ಕಲಾ ಪ್ರಕಾರನ, ಅಥವಾ ಒಂದು ಮಹಿಳೆ ತನ್ನ ಶಕ್ತಿಯನ್ನ ಜಗತ್ತಿಗೆ ತೋರಿಸುವಂತಹ ಒಂದು ಮತ್ತೊಂದು ರೂಪನ? ಈ ನೃತ್ಯ ಕಲೆ ಅನ್ನೋದು ಒಂದು ಕಲಾ ಪ್ರಕಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಲಾ ಪ್ರಕಾರ ಹೌದು, ಆದರೆ ಇದು ಮಹಿಳೆಗೆ ಶಕ್ತಿ. ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ಹೌದು, ಪ್ರತಿಯೊಂದು ಕಲಾವಿದನೂ ಒಂದು ಕಲೆಯನ್ನು ಆರಾಧನೆ ಅಂತ ಹೇಳಿ ಮಾಡ್ತಾ ಬರೋದು. ಈಗ ಬೇರೆ ರೀತಿಯಾಗಿ ದೇವರನ್ನು ಆರಾಧನೆ ಮಾಡೋರು ಇರ್ತಾರೆ ಪೂಜೆ ಮೂಲಕ. ಆದರೆ ನಾವು ಒಂದು ಕಲೆಯ ಮೂಲಕ ಆರಾಧನೆಯನ್ನು ಮಾಡ್ತೇವೆ. ಕಲೆಯ ಮೂಲಕ ಆರಾಧನೆಯನ್ನು ಮಾಡಿದಾಗ ತಾನಿಂದಾನೇ ಆ ಶಕ್ತಿ ನಮಗೆ ಲಭ್ಯ ಆಗುತ್ತೆ. ಹಾಗಾಗಿ ಇದು ಶಕ್ತಿ ಅಂತಲೇ ಅನ್ಬೋದು. ಒಂದು ರೀತಿಯ ಆತ್ಮವಿಶ್ವಾಸ. ಒಬ್ಬ ಮಹಿಳೆಯಾಗಿ ಇವತ್ತಿನ ಈ ಸಮಾಜದಲ್ಲಿ ನೀವು ನಿಮ್ಮ ಕನಸನ್ನ ಚೇಸ್ ಮಾಡೋ ಟೈಮಲ್ಲಿ ಸಮಾಜ ತುಂಬ ಬೇರೆ ರೀತಿ ಇತ್ತು. ಇವತ್ತು ಇರುವಷ್ಟು ಫ್ರೀಡಮ್ ಕೂಡ ಮಹಿಳೆಯರಿಗೆ ಇರಲಿಲ್ಲ. ಆ ಸಮಯದಲ್ಲಿ ಒಂದು ಭರತನಾಟ್ಯ ಅಂದರೆ ನೃತ್ಯ ಪ್ರಕಾರವನ್ನು, ನಿಮ್ಮ ಕನಸನ್ನು ಹುಡುಕೊಂಡು ಅದನ್ನೇ ನಿಮ್ಮ ಜೀವನವನ್ನಾಗಿಸ್ಕೊಳ್ಳಿಕ್ಕೆ ಎಂತಹ ಸವಾಲು ಬಂತು? ಆ ಸಂದರ್ಭದಲ್ಲಿ ನಿಮ್ಮ ಕುಟುಂಬ ಹಾಗೆ ಸುತ್ತಮುತ್ತಲಿನವರ ಸಪೋರ್ಟ್ ಯಾವ ರೀತಿ ಇತ್ತು? ಯಾಕೆಂದರೆ ಕುಟುಂಬದವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಮಹಿಳೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಗಿತ್ತು ನಿಮ್ಗೆ ಸಪೋರ್ಟ್? ಒಳ್ಳೆ ಪ್ರಶ್ನೆ. ನಾನು ಕಲೀಲಿಕ್ಕೆ ಹೊರಟಿದ್ದು 40 ವರ್ಷದ ಹಿಂದೆ. ಆವಾಗ ತುಂಬ ಸವಾಲನ್ನು ಎದುರಿಸಿದ್ದೇನೆ. ಆಸಕ್ತಿ ಇದೆ, ನನಗದು ಬೇಕು ಅಂತ ಹೇಳಿದ್ರೆ ಎಲ್ಲ ರೀತಿಯ ಸವಾಲನ್ನು ನಾವು ಸ್ವೀಕರಿಸಬೇಕಾಗತ್ತೆ. ಆದರೆ ಒಂದಂದರೆ ನನಗೆ ಗುರುವನ್ನು ಹುಡುಕಿಕೊಂಡು ಹೋಗುವಂಥ ಸಂದರ್ಭ ಕೂಡ ಬಂತು.
ಇಲ್ಲಿ ಭರತನಾಟ್ಯ ಹೆಚ್ಚು ಪ್ರಚಾರ ಇರಲಿಲ್ಲ. ಆದರೂ ಕೂಡ ಶ್ರೀಯುತ ಗುರುಗಳಾದಂತಹ ಉಳ್ಳಾಲ್ ಮೋಹನ್ ಕುಮಾರ್ ಅವರು ಮಂಗಳೂರಿಂದ ಬರ್ತಿದ್ರು. ಅವ್ರ ಹತ್ರ ಅಭ್ಯಾಸ ಮಾಡಿದ್ದಾಯಿತು. ಆದರೆ ಅವರು ಸಿರ್ಸಿಗೆ ಬರೋದನ್ನು ನಿಲ್ಲಿಸಿದ ಮೇಲೆ ನಾನು ಗುರುವನ್ನು ಅರಸಿಕೊಂಡು ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಯಿತು. ಅಪ್ಪನಿಗೆ ಬೇಡವೇ ಬೇಡ ಕಲಿಯೋದು ಅಂತ ಹೇಳಿದ್ರು. ಇನ್ನೊಂದಂದರೆ ಯಕ್ಷಗಾನ ನೀ ಮುಂದುವರಿಸದೆ ಹೇಳಾದರೆ ನೀನು ಮನೆಯಿಂದ ಆಚೆಗೆ ಅಂತ ತಿಳ್ಕೊ. ಭರತನಾಟ್ಯ ಕಲಿತಾ ಇದೆಯಾ ಅಂದರೆ ಓಕೆ, ಅಡ್ಡಿಲ್ಲ. ಆದರೆ ಎಷ್ಟು ಮಟ್ಟಿಗೆ ಅದು ಒಂದು ವಿರೋಧ ಇತ್ತು ಅಪ್ಪಂದು ಅಂತ ಅಂದರೆ ನನಗನ್ಸತ್ತೆ ಅವರಿಗೆ ಬೇರೆ ಎಲ್ಲರೂ ಹೇಳಿರ್ಬೋದು ಬೇಡ ಮಗಳು ಕಲಿಯೋದು ಬೇಡ ಅಂತೇಳಿ ಹೇಳಿರಬಹುದು. ಅದಕ್ಕೋಸ್ಕರ ಅನ್ಕೊಂಡಿದ್ದೀನಿ. ಅಂದರೆ ಒಂದು ಪ್ರದರ್ಶನ ಕೊಡ್ಲಿಕ್ಕೆ ಹೋಗೋದಿತ್ತು. ನಾನು ಹುಲೇಕಲಿಂದ ಸಾಲ್ಕಣಿಗೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗೋದಿತ್ತು. ಆಗ ಇದಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ದೆ ಹೋದ್ರೆ ಇವಳು ಡ್ಯಾನ್ಸ್ ನಿಲ್ಲಿಸ್ತಾಳೆ ಹೇಳಿ ಇವನ್ ಅಂದರೆ ಬಸ್ ಚಾರ್ಜ್ ಕೂಡ ಕೊಡದೆ ಹೆಂಗೆ ಹೋಗ್ತೀಯ ನೀನು ಬೇಡ ಹಂಗೆ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆವಾಗ ನಾನು ಅಮ್ಮ ಇಬ್ಬರು ಹುಲೇಕಲಿಂದ ಸಾಲ್ಕಣಿವರೆಗೆ ನಡ್ಕೊಂಡು ಹೋದ್ವಿ. ಹೋಗಿ ಕಾರ್ಯಕ್ರಮ ಕೊಟ್ಟು ಆನಂತರ ಅಲ್ಲೇ ಉಳಿಯೋ ವ್ಯವಸ್ಥೆಯನ್ನು ಮಾಡಿದರು. ಉಳಿದು ಮಾರನೇ ದಿವಸ ನನ್ನ ಅಮ್ಮನ ಸ್ಟೂಡೆಂಟ್ ಮನೆಯಲ್ಲೇ ಉಳ್ಕೊಂಡು ಮಾರನೇ ದಿವಸ ಬಂದಿದ್ದಾಯಿತು. ಇಷ್ಟು ಸವಾಲನ್ನು ನಾನು ಎದುರಿಸ್ಕೊಂಡು ಮಾಡಿದ ಮೇಲೆ ಅಪ್ಪನಿಗೆ ತಾನು ಇಷ್ಟೆಲ್ಲ ಕಷ್ಟ ಕೊಡಬಾರ್ದು, ಅವಳ ಪಾಡಿಗೆ ಅವಳು ಕಲೀಲಿ ಅನ್ನುವಂಥ ಒಂದು ಭಾವನೆ ಬಂತು. ಅಂದರೆ ಅದು ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಸುಮಾರು ಸವಾಲು ಸ್ವೀಕರಿಸಿದ್ದೇನೆ. ಆದರೆ ಅದು ಎಲ್ಲದಕ್ಕೂ ಕೊನೆಗೆ ಅಪ್ಪನಿಗೆ ಅಡ್ಡಿಲ್ಲ ಹೇಳಿ ಅನಿಸಿದ ಮೇಲೆ ಸ್ವಲ್ಪ ಪ್ರೋತ್ಸಾಹ ಕೊಡಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಹಾಗಾಗಿ ಅದು ಸವಾಲು ಬಂದಿದೆ, ಕುಟುಂಬದಿಂದ ಬಂದಿದೆ. ಹೊರಗಡೆಯಿಂದ ಹೇಳಿರ್ಬೋದು ಆ ರೀತಿಯಾಗಿ ಕುಟುಂಬದವರಿಗೆ. ಸೊ ನನ್ನ ಹತ್ರ ನೇರವಾಗಿ ಯಾರೂ ಹೇಳಲಿಲ್ಲ. ಯಾಕೆಂದರೆ ನನ್ನ ಆಸಕ್ತಿ ಅಷ್ಟೊಂದಿತ್ತು, ಮತ್ತು ನನ್ನ ಹತ್ರ ಹೇಳುವಂಥ ಧೈರ್ಯ ಮಾಡಲಿಲ್ಲ ಅನ್ಕೋತೀನಿ. ಅಪ್ಪನ ಹತ್ರನೇ ಹೇಳಿದರು. ಮತ್ತೆ ಮಹಿಳೆಯಾಗಿ ಮದುವೆ ನಂತರನೂ ನಿಮ್ಮ ಒಂದು ಕನಸನ್ನ ಈಡೇರಿಸ್ಕೊಂಡಿದ್ದೀರಿ. ನಿಮ್ಮ ಕನಸು ಬೆಳೀತಾನೆ ಹೋಗಿದೆ. ಅಂತಹ ಸಂದರ್ಭದಲ್ಲಿ ಜೀವನ ಸಂಗಾತಿಯಾಗಿ ಬಂದವರು ನಮ್ಮ ಕನಸಿಗೆ ಬೆನ್ನೆಲುಬಾಗಿ ನಿಂತ್ರೆ ಮಾತ್ರ ಈ ಒಂದು ಸಾಧನೆ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ. ಹೇಗಿತ್ತು ನಿಮ್ಮ ಲೈಫ್ ಪಾರ್ಟ್ನರ್ ಸಪೋರ್ಟ್? ಅದೇ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಾನು ಬಾಲ್ಯದಲ್ಲಿ ಕಲಿಯುವಾಗ ಎಷ್ಟೊಂದು ತೊಂದರೆ ಪಟ್ಟಿದ್ದೀನಿ, ಸವಾಲನ್ನು ಸ್ವೀಕಾರ ಮಾಡಿದ್ದೆ. ಆ ಸವಾಲು ನನಗೆ ಮದುವೆ ಆದಮೇಲೆ ಬಂದಿಲ್ಲ. ಯಾಕೆಂದರೆ ಅತ್ತೆ ಮಾವನು ಅಷ್ಟೇ ಸಪೋರ್ಟಿವ್ ಇದ್ದರು. ಯಾಕೆ ಅದು ಅಂದರೆ ಅತ್ತೆ ನಮ್ಮ ಅಪ್ಪನ ತಂಗಿನೇ ಸೋದರ. ಆದರೂ ಕೂಡ ಹಾಗಂತ ಹೇಳಿ ಮೊದಲೇ ನಿಶ್ಚಯವಾದಂತಹ ಮದುವೆಯೇನಲ್ಲ. ಆದರೆ ಅವ್ರ ಮನೆಯಲ್ಲೂ ಕಲೆ ಪ್ರೋತ್ಸಾಹ ಇತ್ತು. ನನ್ನ ಅಪ್ಪನಿಗೆ ನನ್ನ ಅತ್ತೆ ಹೇಳ್ತಿದ್ರು, ಏನಂದರೆ ಯಾಕೆ ಹಾಗೆಲ್ಲ ಅಷ್ಟು ತೊಂದರೆ ಕೊಡ್ತೀಯಾ, ಬೇಡ ಪ್ರೋಗ್ರಾಮಿಗೆ ಹೋಗೋದು ಬೇಡ ಅಂತ ಹೇಳ್ತೀಯಾ ಅಂತೇಳಿ ಅತ್ತೆನೇ ಹೇಳ್ತಿದ್ರು. ಮಾವನಿಗೂ ತುಂಬಾ ಇಂಟ್ರೆಸ್ಟು. ಏನಂದರೆ ಕೆಲವೊಂದು ಪದ್ಯಗಳನ್ನು ಕೊಟ್ಟು ಇದಕ್ಕೆ ನೀನು ಹೊಸದಾಗಿ ಏನಾದರೂ ಡ್ಯಾನ್ಸನ್ನು ಕಂಪೋಸ್ ಮಾಡೋದಿದ್ರೆ ನೋಡು ಅಂತ ಹೇಳಿ ಕೊಡ್ತಿದ್ರು. ಹಾಗಾಗಿ ತುಂಬ ಸಪೋರ್ಟಿವ್ ಆಗಿದ್ರು. ಆ ಲೆಕ್ಕದಲ್ಲಿ ನೋಡಿದ್ರೆ ಆರಂಭದಲ್ಲಿ ನಮ್ಮ ಮನೆಯವರಿಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಅವ್ರು ಹೇಳ್ತಿದ್ರು ಕಲೆಯಲ್ಲಿ ಆಸಕ್ತಿ ಇದೆ, ಯಾಕೆಂದರೆ ಅವರು ಆವಾಗೆಲ್ಲ ಯುವಕ ಮಂಡಲ ಅಂತ ಹೇಳಿ ಮಾಡ್ತಿದ್ರಲ್ವ, ಆ ಇದರಲ್ಲಿ ಕೆಲವೊಂದು ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರು, ನಾಟಕವನ್ನ ಬರೀತಾ ಇದ್ರು, ಅದೆಲ್ಲ ಹೌದು. ಆದರೆ ಅವ್ರು ಹೇಳ್ತಿದ್ರು ನಿಮ್ದು ಆ ತಿಲ್ಲಾನ ಅಲಾರಿಪು ಅದೆಲ್ಲ ನನಗೆ ಅರ್ಥ ಆಗೋದಿಲ್ಲ, ಆಯಿತು ನೀವು ಮಾಡೋದಿದ್ರೆ ಮಾಡ್ಕೊ ಅಂತಾಳೆ. ಹಂಗೆ ಸಪೋರ್ಟ್ ಇದ್ರು. ಕಾರ್ಯಕ್ರಮದಲ್ಲಿ ಏನಾದ್ರು ಅರೇಂಜ್ಮೆಂಟಿಗೆಲ್ಲ ಹೆಲ್ಪ್ ಮಾಡ್ತಿದ್ರು. ಆದರೆ ಮಗಳು ಯಾವಾಗ ನೃತ್ಯ ಕಲಿಕೆ ಆರಂಭ ಮಾಡಿದ್ಲು ಆವಾಗ ತುಂಬ ಆಸಕ್ತಿ ಬಂತು. ಹಾಗಾಗಿ ಮಗಳ ಮೂಲಕನೇ ನಮ್ಮ ಮನೆಯವರಿಗೆ ಮತ್ತೂ ಜಾಸ್ತಿ ಆಸಕ್ತಿ ಬಂತು ಅನ್ಬೋದು. ಹಾಗೆ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಕುಟುಂಬದಿಂದ ಎಷ್ಟೊಂದು ಸಪೋರ್ಟ್ ಸಿಕ್ಕಿದೆ ಅಂದರೆ, ಒಂದು ಸಂದರ್ಭ, ಯಾವ ಸಂದರ್ಭ ಅಂದರೆ ನಾನು ಕಲೆಯನ್ನು ನಿಲ್ಲಿಸುವಂತಹ ಒಂದು ಸಂದರ್ಭ ಬಂದಿತ್ತು.
ಆಗ ನಮ್ಮ ಮನೆಯವರು ಹೇಳಿದ್ರು, ಇಲ್ಲ ಕಲೆ ಎಲ್ಲರಿಗೂ ಒಂದು ಬರೋದಿಲ್ಲ. ಅವಾಗೇನು ನಂದು ಕ್ಲಾಸು ಇಷ್ಟರ ಮಟ್ಟಿಗೆಲ್ಲ ಬೆಳೆದಿರಲಿಲ್ಲ, ಆದರೂ ಕೂಡ ಕಡಿಮೆ ಜನ ಇದ್ರೂ ಇವರು ಹೇಳಿದ್ರು, ಬೇಡ ನೀನು ಕಲೆಯನ್ನು ಡ್ಯಾನ್ಸ್ ಕ್ಲಾಸನ್ನು ನಿಲ್ಲಿಸೋದು ಬೇಡ. ಅಂತಹ ಒಂದು ಸಂದರ್ಭ ಬಂದಿತ್ತು ಜೀವನದಲ್ಲಿ. ನಾನೇ ಅವರು 22 ವರ್ಷ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು, ಮತ್ತು ಟಿ ವಿ ರಿಪೇರಿ, ಕಂಪ್ಯೂಟರ್ದು ಹಾರ್ಡ್ವೇರ್ ಸೆಕ್ಷನ್ ಅದರದ್ದೆಲ್ಲ ತಾನೇ ನಿಲ್ಲಿಸ್ತೇನೆ, ನಾನೇ ನಿನಗೆ ಆರ್ಟಿಗೆ ಸಪೋರ್ಟಾಗಿ ನಿಲ್ತೇನೆ, ನೀನೇ ಮುಂದುವರಿಸು ಅಂತೇಳಿ ಅವ್ರು ಏನು ಮಾತು ಹೇಳಿದ್ರ ಅದನ್ನು ಪಾಲಿಸ್ಕೊಂಡು ಬಂದರು. ನಾನು ಆ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಎಷ್ಟೋ ಜನ ಹೆಣ್ಮಕ್ಳು ಇದೇ ರೀತಿ ಕಲೆಗೋಸ್ಕರ ಹೋರಾಡ್ತಾ ಇದ್ದಾರೆ, ತನ್ನ ಕನಸನ್ನು ನನಸು ಮಾಡಿ. ಅವರೆಲ್ಲರಿಗೂ ಇದೇ ರೀತಿ ಸಪೋರ್ಟಿವ್ ಆಗಿರುವಂಥ ಲೈಫ್ ಪಾರ್ಟ್ನರ್ ಸಿಗಲಿ. ಅವರೆಲ್ಲರ ಆ ಕಷ್ಟಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಅವರು ಆಕಾಶದ ಎತ್ತರಕ್ಕೆ ಬೆಳೀತಾರೆ ಅನ್ನೋದು. ನಿಮ್ಗೆ ಸಿಕ್ಕಂತಹ ಲೈಫ್ ಪಾರ್ಟ್ನರ್ ಅದೇ ರೀತಿ ಅವರು ಎಲ್ರಿಗೂ ಸಿಗಲಿ ಅನ್ನೋದು ಆ ದೇವರಲ್ಲಿ ಈ ಮೂಲಕ ಪ್ರಾರ್ಥನೆ ನಮ್ಮದು. ಸಿಗ್ತಾರೆ. ಕೆಲವೊಂದ್ಸಲ ಆ ಮಹಿಳೆಯರು ಅವರನ್ನ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ ಹೇಳೋದ್ರ ಮೇಲೂ ಇರ್ತದೆ. ಮತ್ತೆ ಆ ಮಹಿಳೆ ಹೋಗುವಂತಹ ಹಾದಿ ಅಷ್ಟೇ ಸ್ಪಷ್ಟವಾಗಿರಬೇಕು. ಮತ್ತೆ ಅವರ ಕನಸನ್ನೇ ಬರೀ ನನಸಾಗಬೇಕು ಹೇಳುವಂತ ಒಂದೇ ಇಂಟೆನ್ಷನ್ ಇರಬಾರ್ದು. ತನ್ನೆಲ್ಲ ಜವಾಬ್ದಾರಿನ ನಿಭಾಯಿಸ್ಕೊಂಡು ಮುಂದುವರೆದ್ರೆ ತಾನೇ ಎಲ್ಲರಿಗೂ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ. ನಿಜವಾಗ್ಲೂ ಹೌದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.